Hello friends, good afternoon everyone. Welcome to the classes on business regulations. We are discussing about the Sale of Goods Act 1930. As a part of that, in this video we are going to talk about unpaid seller and his rights. Unpaid seller and his rights. We can also call it as rights of an unpaid seller. Rights of an unpaid seller. We know that a contract of sale of goods must consist of two people, one buyer and the other one seller. ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಿನ ಕಾಂಟ್ರಾಕ್ಟಿನಲ್ಲಿ ಇಬ್ಬರು ವ್ಯಕ್ತಿಗಳು ಇರಬೇಕು ಅಂತ ನಮಗೆ ಗೊತ್ತಿದೆ. ಒಬ್ಬ ಬೈಯರು ಮತ್ತು ಇನ್ನೊಬ್ಬ ಸೆಲ್ಲರು. ಬೈಯರ್ ವಿಲ್ ಬಿ ಬೈಯಿಂಗ್ ದ ಗೂಡ್ಸ್ ಆ್ಯಂಡ್ ದ ಸೆಲ್ಲರ್ ವಿಲ್ ಬಿ ಸೆಲ್ಲಿಂಗ್ ದ ಗೂಡ್ಸ್. ಹೂ ಈಸ್ ಅ ಸೆಲ್ಲರ್ ಅಂತಂದಾಗ ಎ ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಆರ್ ಅಗ್ರೀಸ್ ಟು ಸೆಲ್ ದ ಗೂಡ್ಸ್ ಈಸ್ ಕಾಲ್ಡ್ ಸೆಲ್ಲರ್. ವಸ್ತುಗಳನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗೆ ನಾವು ಸೆಲ್ಲರ್ ಅಂತ ಹೇಳಿ ಕರಿತೀವಿ. ವೆನ್ ಡಸ್ ಎ ಸೆಲ್ಲರ್ ಬಿಕಮ್ಸ್ ಅನ್ಪೇಯ್ಡ್ ಸೆಲ್ಲರ್? ಯಾವ ಸಂದರ್ಭದಲ್ಲಿ ಸೆಲ್ಲರು ಅನ್ಪೇಯ್ಡ್ ಸೆಲ್ಲರ್ ಅಂತ ಆಗ್ತಾನೆ? ವಾಟ್ ಡು ಯು ಮೀನ್ ಬೈ ಅನ್ಪೇಯ್ಡ್? Unpaid is nothing but not paid. It means payment is not made. Normally in a sale of contract of goods, buyer will have to pay the price of the goods to the seller. The seller will be selling his goods to the buyer for a consideration, for a price. Seller is not giving the goods to the buyer at free of cost. Seller is selling the goods to the buyer for a price in terms of money. So, the buyer will have the duty to pay for the goods he has bought from the seller. ಸೆಲ್ಲರಿಂದ ಪರ್ಚೇಸ್ ಮಾಡಿದಂತಹ ಗೂಡ್ಸ್ಗೆ ಪೇಮೆಂಟನ್ನು ಮಾಡುವಂತಹ ಒಂದು ಜವಾಬ್ದಾರಿ ಬೈಯರ್ ಮೇಲೆ ಇರುತ್ತೆ. ಬಿಕಾಸ್ ಬೈಯರ್ ಕೆನಾಟ್ ಟೇಕ್ ದ ಗೂಡ್ಸ್ ಫ್ರೀ ಆಫ್ ಕಾಸ್ಟ್. ಹಾಗಾಗಿ ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬೈಯರ್ to make the payment on the goods bought by him to the seller. ಯಾವಾಗ ಬೈಯರು ತನ್ನ ಡ್ಯೂಟಿಯನ್ನು ಮಾಡೋದಿಲ್ವೋ, when the buyer fails to make payment to the goods to the seller becomes unpaid seller. Unpaid seller is the person who has sold the goods but the price has not been received. Unpaid seller is a person who has sold his goods to the buyer but he has not received his payment. ವಸ್ತುಗಳನ್ನು ಮಾರಾಟ ಮಾಡಿದ್ದಾನೆ, ಆದರೆ ಅದರ ಪೇಮೆಂಟ್ ಇವನಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದು ಡಿಫ್ರೆಂಟ್. ದಟ್ ಮೀನ್ಸ್ ದ ಬೈಯರ್ ಮೈಟ್ ಹ್ಯಾವ್ ಡಿಫಾಲ್ಟೆಡ್, ದ ಬೈಯರ್ ಮೈಟ್ ಹ್ಯಾವ್ ಬಿಕಮ್ ಇನ್ಸಾಲ್ವೆಂಟ್, ದ ಬೈಯರ್ ಮೈಟ್ ಹ್ಯಾವ್ ಎಕ್ಸ್ಪೈರ್ಡ್ ಆರ್ ವಾಟ್ ಎವರ್ ಮೇ ಬಿ ದ ರೀಸನ್. ಯಾವುದೇ ಕಾರಣದಿಂದ ಆಗಲಿ ಸೆಲ್ಲರಿಗೆ ಗೂಡ್ಸ್ ಮೇಲೆ ಬರಬೇಕಾದಂತಹ ಹಣ ಬಂದಿಲ್ಲ. ಸೊ ಹಿ ಬಿಕಮ್ಸ್ ಎನ್ ಅನ್ಪೇಯ್ಡ್ ಸೆಲ್ಲರ್. ಗೂಡ್ಸನ್ನು ಸೇಲ್ ಮಾಡಿದ್ದಾನೆ ಬಟ್ ಪ್ರೈಸ್ ಬಂದಿಲ್ಲ, ಅಮೌಂಟ್ ಬಂದಿಲ್ಲ, ಪೇಮೆಂಟ್ ಬಂದಿಲ್ಲ. ಹಿ ಹ್ಯಾಸ್ ಬಿಕಮ್ ಅನ್ಪೇಯ್ಡ್ ಸೆಲ್ಲರ್. ಅಕಾರ್ಡಿಂಗ್ ಟು ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್, ಅನ್ಪೇಯ್ಡ್ ಸೆಲ್ಲರನ್ನು ಏನಂತ ಡಿಫೈನ್ ಮಾಡ್ತಾರೆ ನೋಡಿ. ಅನ್ಪೇಯ್ಡ್ ಸೆಲ್ಲರ್ ಈಸ್ ಎ ಪರ್ಸನ್ ಟು ಹೂಮ್ ದ ಹೋಲ್ ಪ್ರೈಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಆರ್ ಟೆಂಡರ್ಡ್. To whom the whole price has been not paid or tendered. ಇಲ್ಲಿ ಹೋಲ್ ಪ್ರೈಸ್ ಅಂತಂದರೆ ಟ್ರಾನ್ಸಾಕ್ಷನ್ ಅಮೌಂಟ್. ಗೂಡ್ಸನ್ನು ಎಷ್ಟಕ್ಕೆ ಇವರು ಮಾರಾಟ ಮಾಡಿದಾರೋ ಅಷ್ಟು ಅಮೌಂಟು ಇವನಿಗೆ ಬಂದಿಲ್ಲ ಅಂತಂದರೆ ಇವನ್ನ ಅನ್ಪೇಯ್ಡ್ ಸೆಲ್ಲರ್ ಅಂತ ಹೇಳಿ ಅರ್ಥ ಆಗುತ್ತೆ. ಟ್ರೈ ಟು ರೀಡ್ ದಟ್ ಸೆಂಟೆನ್ಸ್ ಒನ್ಸ್ ಅಗೈನ್. ಟು ಹೂಮ್ ದ ಹೋಲ್ ಪ್ರೈಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಆರ್ ಟೆಂಡರ್ಡ್. When they are using the word whole price, you have to understand ಸೆಲ್ಲರ್ಗೆ ಬರಬೇಕಾದಂತಹ ಕಂಪ್ಲೀಟ್ ಪೇಮೆಂಟ್ ಬರುವವರೆಗೂ ಕೂಡ ಅವನು ಅನ್ಪೇಯ್ಡ್ ಸೆಲ್ಲರೇ ಆಗಿರ್ತಾನೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ದ ಸೆಲ್ಲರ್ ಹ್ಯಾಸ್ ಸೋಲ್ಡ್ ಗೂಡ್ಸ್ ಫಾರ್ ₹10,000. He has not received the 10,000 rupees. He is an unpaid seller. Or let us say he has received some partial payment.
Out of the 10,000 rupees of the sale amount, he has received some 6,000. Remaining 4,000 rupees is in pending. Still we will call him as unpaid seller only. ಅಂದರೆ ಸೇಲ್ ಅಮೌಂಟನ್ನು ಕಂಪ್ಲೀಟ್ ಆಗಿ ರಿಸೀವ್ ಮಾಡಿಲ್ಲ ಅಂದರೂ ಅಥವಾ ಪಾರ್ಷಿಯಲ್ ಆಗಿ ರಿಸೀವ್ ಮಾಡಿಲ್ಲ ಅಂದರೂ ಕೂಡ he will become an unpaid seller. He will be called as an unpaid seller unless and until he will receive the complete amount of the goods sold by him. ಕಂಪ್ಲೀಟ್ ಅಮೌಂಟ್ ಅವನು ರಿಸೀವ್ ಮಾಡೋವರೆಗೂ ಕೂಡ ಅವನು ಅನ್ಪೇಯ್ಡ್ ಸೆಲ್ಲರೇ ಆಗಿರ್ತಾನೆ. ಸೊ ಅನ್ಪೇಯ್ಡ್ ಸೆಲ್ಲರ್ ಈಸ್ ಎ ಪರ್ಸನ್ ಟು ಹೂಮ್ ದ ಹೋಲ್ ಪ್ರೈಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಆರ್ ಟೆಂಡರ್ಡ್. ಆನ್ ದಿ ಅದರ್ ಹ್ಯಾಂಡ್, where a bill of exchange or other negotiable instrument has been accepted by him as a condition on which it was received has not been fulfilled by reason of dishonor of the instrument or otherwise. First point ಅಲ್ಲಿ ಏನು ಹೇಳ್ತಾರೆ, if the whole price of the goods is not received by the seller, he is termed as an unpaid seller. The second point tells us where the buyer has given a negotiable instrument. He has given a draft or a check or a bills of exchange has been given to the seller, but on the date of maturity that bill or check or draft has been dishonored. ಬೈಯರ್ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಕೊಟ್ಟಿದ್ದಾನೆ ಸೆಲ್ಲರಿಗೆ, ಗೂಡ್ಸ್ ಬೈ ಮಾಡಿದ್ದಾನೆ. ಆ ಗೂಡ್ಸ್ನ ಪೇಮೆಂಟ್ ಮಾಡೋದಕ್ಕೆ ಏನು ಮಾಡಿದ್ದಾನೆ, ಹಿ ಹ್ಯಾಸ್ ಗಿವನ್ ಸಮ್ ಬಿಲ್ ಆಫ್ ಎಕ್ಸ್ಚೇಂಜ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಕೊಟ್ಟಿದ್ದಾನೆ. ವೆನ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಗಿವನ್, ವಾಟ್ ಹ್ಯಾಪನ್ಸ್, ದ ಸೆಲ್ಲರ್ ವಿಲ್ ಹ್ಯಾವ್ ಟು ವೇಟ್ ಅಂಟಿಲ್ ದ ಮೆಚುರಿಟಿ ಡೇಟ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ವೆನ್ ಡು ವಿ ಯೂಸ್ ದಿಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್? ವೆನ್ ದ ಪೇಮೆಂಟ್ ಈಸ್ ಪೋಸ್ಟ್ಪೋನ್ಡ್. ಇಮಿಡಿಯೇಟ್ ಆಗಿ ಕ್ಯಾಶ್ ಪೇಮೆಂಟ್ ಮಾಡಿದಿರ 1 ಮಂತೋ 2 ಮಂತ್ಸೋ 3 ಮಂತ್ಸೋ ಡಿಲೇ ಮಾಡಿದಾಗ ಒಂದು ಪ್ರಾಮಿಸರಿ ನೋಟನ್ನು, ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನು ಕೊಟ್ಟಿರ್ತಾರೆ. ದಟ್ ಡಾಕ್ಯುಮೆಂಟ್ ವಿಲ್ ಬಿ ಇನ್ ದಿ ಕಂಟ್ರೋಲ್ ಆಫ್ ದಿ ಸೆಲ್ಲರ್ ಅಂಟಿಲ್ ದ ಡೇಟ್ ಆಫ್ ಮೆಚ್ಯೂರಿಟಿ. ಆ ಡೇಟ್ ಆಫ್ ಮೆಚ್ಯೂರಿಟಿ ಬಂದಾಗ ದ ಸೆಲ್ಲರ್ ಹ್ಯಾಸ್ ಟು ರಿಸೀವ್ ಹಿಸ್ ಅಮೌಂಟ್. ಸಪೋಸ್ ಇನ್ ದಿಸ್ ಕೇಸ್ ದ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಬೀನ್ ಡಿಸಾನರ್ಡ್. ದ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಬೀನ್ ಡಿಸಾನರ್ಡ್. ಡಿಸಾನರ್ಡ್ ಅಂದರೆ ಏನು? ಚೆಕ್ ಬೌನ್ಸ್ ಆಗಿದೆ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ದುಡ್ಡು ಬಂದಿಲ್ಲ, ಡಿಸಾನರ್ ಆಗಿದೆ ಬಿಲ್ಲು ಅಂತಂದಾಗ ಸ್ಟಿಲ್ ದ ಸೆಲ್ಲರ್ ಬಿಕಮ್ಸ್ ಎನ್ ಅನ್ಪೇಯ್ಡ್ ಸೆಲ್ಲರ್. ಅನ್ಪೇಯ್ಡ್ ಸೆಲ್ಲರು ಎರಡು ರೀತಿಯಾಗಿ ಅನ್ಪೇಯ್ಡ್ ಸೆಲ್ಲರ್ ಆಗ್ತಾನೆ ಅಕಾರ್ಡಿಂಗ್ ಟು ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟು. ಒಂದು, ವೆನ್ ದ ಹೋಲ್ ಪ್ರೈಸ್ ಫಾರ್ ದ ಗೂಡ್ಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್. ವೆನ್ ದ ಹೋಲ್ ಪ್ರೈಸ್ ಆಫ್ ದ ಗೂಡ್ಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್. ಎರಡನೇದು, the seller has received a negotiable instrument for the payment and on that maturity date the negotiable instrument has been dishonored. Therefore the seller has not received any payment and he has again become an unpaid seller. ಕ್ಯಾಶ್ ಕೊಟ್ಟಿಲ್ಲ ಅಂದರೂ ಅನ್ಪೇಯ್ಡ್ ಸೆಲ್ಲರು. ಚೆಕ್ಕೋ ಡ್ರಾಫ್ಟೋ ಬಿಲ್ ಆಫ್ ಎಕ್ಸ್ಚೇಂಜೋ ಯಾವುದೋ ಕೊಟ್ಟಿದ್ದು ಅವನು ವೆಯ್ಟ್ ಮಾಡಿ ಆ ಮೆಚೂರಿಟಿ ದಿನ ಆದಮೇಲೆ ಅದಕ್ಕೆ ದುಡ್ಡು ಬಂದಿಲ್ಲ ಅಂದರೆ ಅವಾಗಲೂ ಕೂಡ ಹಿ ಹ್ಯಾಸ್ ಬಿಕಮ್ ಎನ್ ಅನ್ಪೇಯ್ಡ್ seller. Let's see the example. Party A sells a car on cash basis to Party B and the price has not been received yet. Cash basis ಅಲ್ಲಿ ಸೇಲ್ ಮಾಡಿದಾಗ, ಕ್ಯಾಶ್ ಸೇಲ್ಸ್ ಮಾಡಿದಾಗ the seller has to receive the cash immediately. If he fails to receive the payment of the goods, he will become an unpaid seller. On the other hand, if the goods are sold on credit, ಕ್ಯಾಶ್ಗೆ ಮಾರಾಟ ಮಾಡಿದರೆ ಪೇಮೆಂಟ್ ಇಮಿಡಿಯೇಟ್ ಆಗಿ ಬರಬೇಕು. ಕ್ಯಾಶ್ ಬಂದಿಲ್ಲ ಅಂತಂದರೆ ಸೆಲ್ಲರ್ ವಿಲ್ ಬಿಕಮ್ ಎನ್ ಅನ್ಪೇಯ್ಡ್ ಸೆಲ್ಲರ್. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಕ್ರೆಡಿಟ್ ಪೀರಿಯಡ್ ಇರುತ್ತೆ, 1 ಮಂತೋ 2 ಮಂತ್ಸೋ ಇಷ್ಟು ದಿನ ಅಂತ ಕ್ರೆಡಿಟ್ ಕೊಟ್ಟಿರ್ತಾರೆ. ಅಷ್ಟು ದಿನದ ಒಳಗಡೆ ಆರ್ ಆನ್ ದಿ ಮೆಚುರಿಟಿ ಆಫ್ ದ ಡೇಟ್, ಆನ್ ದಿ ಎಕ್ಸ್ಪೈರಿ ಆಫ್ ದ ಕ್ರೆಡಿಟ್ ಟರ್ಮ್ಸ್, ಇಫ್ ದ ಸೆಲ್ಲರ್ ಈಸ್ ನಾಟ್ ರಿಸೀವಿಂಗ್ ದ ಪೇಮೆಂಟ್ ಫಾರ್ ದ ಗೂಡ್ಸ್, he will become a unpaid seller. So ಕ್ಯಾಶ್ ಸೇಲ್ಸ್ ಆಗಿ ಕ್ಯಾಶ್ ಬಂದಿಲ್ಲ ಅಂದರೂ ಅನ್ಪೇಯ್ಡ್ ಸೆಲ್ಲರ್ ಆಗ್ತಾನೆ. ಕ್ರೆಡಿಟ್ ಸೇಲ್ಸ್ ಮಾಡಿಬಿಟ್ಟು ಆ ಮೆಚೂರಿಟಿ ಟೈಮ್ ಒಳಗಡೆ ಕ್ಯಾಶ್ ಬಂದಿಲ್ಲ ಅಂತಂದರೆ ಅಗೈನ್ ಹಿ ವಿಲ್ ಬಿಕಮ್ ಎನ್ ಅನ್ಪೇಯ್ಡ್ ಸೆಲ್ಲರ್.
What happens when a seller becomes unpaid seller? What happens when a seller becomes unpaid seller? ಸೆಲ್ಲರ್ಗೆ ದುಡ್ಡು ಬಂದಿಲ್ಲ, ಈಗ ಸೆಲ್ಲರ್ ಏನು ಮಾಡಬೇಕು? ಶುಡ್ ಹಿ ಫೈಟ್ ವಿತ್ ದ ಬೈಯರ್? ಕೆನ್ ಹಿ ಟೇಕ್ ಬ್ಯಾಕ್ ದ ಗೂಡ್ಸ್ ಫ್ರಮ್ ದ ಬೈಯರ್? ಕೆನ್ ಹಿ ಫೈಲ್ ಎ ಕೇಸ್ ಆನ್ ದ ಬೈಯರ್? ಕೆನ್ ಹಿ ಸ್ಯೂ ದ ಬೈಯರ್ ಪರ್ಸನಲಿ? What kind of rights he will have against the goods and against the buyer? ಅವನಿಗೇನು ಪರಿಹಾರ ಇದೆ? ಪೇಮೆಂಟ್ ಬಂದಿಲ್ಲ, ಏನು ಮಾಡಬೇಕು? ಯಾರನ್ನ ಕೇಳಬೇಕು? ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು? ಗೂಡ್ಸನ್ನು ವಾಪಸ್ ತಗೋಬೋದಾ? ಬೈಯರ್ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬೋದಾ? ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ವಿ ವಿಲ್ ಸ್ಟಡಿ ಅಂಡರ್ ದ ಟಾಪಿಕ್ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಇನ್ ದ ನೆಕ್ಸ್ಟ್ ವಿಡಿಯೋ.